ಎಲ್ಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ಬಯಸ್ತಾ ಈಗಲೂ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತೇನೆಂದರೆ ಪಡ್ಡು ಹಾಕ್ತಾಯಿದ್ದೀನಿ. ಪಡ್ಡಿಂದೆಲ್ಲ ಎಣ್ಣೆ ಮಾಡ್ಕೊಂಡಿದ್ದೆ. ಸಾಂಬಾರು, ಬೇಳೆ ಸಾರು, ಅನ್ನ ಮಾಡಿದೆ. ಅನ್ನ ಮಾಡ್ಕೊಂಡು ಇದನ್ನು ಪಡ್ಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಏನಪ್ಪ ಇವತ್ತಿನ ವೀಡಿಯೋದಲ್ಲಿ ಪಡ್ಡು ಅಂತ ಇದ್ದೀರಾ ಫ್ರೆಂಡ್ಸ್? ಹಾಗಂತ ಏನಿಲ್ಲ, ಹಿಟ್ಟು ಉಳಿದಿತ್ತು ಬೆಳಗ್ಗೆದ್ದು. ಮತ್ತೆ ಯಾಕೆ ಸುಮ್ಮನೆ ಅದನ್ನು ಫ್ರಿಜ್ ಬೇರೆ ಇರಲಿಲ್ಲ, ಸುಮ್ಮನೆ ಹಾಕಿಡೋದ ತಗಂತೇಳಿ ಪಡ್ಡು ಮಾಡೋಕ್ಕಂತ ಇದ್ದೆ. ಪಡ್ಡು ಚಟ್ನಿನೂ ಮಧ್ಯಾಹ್ನ ಮಾಡಿದ್ದೆ ಫ್ರೆಂಡ್ಸ್. ಅದಕ್ಕೋಸ್ಕರ ಸುಮ್ಮನೆ ಕೆಟ್ಟೋಗ್ತದೆ, ಸುಮ್ಮನೆ ಚೆಲ್ಲಿ ಬಿಡೋದಷ್ಟೇ. ಅದಕ್ಕೆ 2 ಹಂಚು ಹಾಕ್ತಾವಂತೇಳಿ ಮತ್ತೊಂದು ಹಂಚು ಹಾಕ್ಕೊಳಕತ್ತಿದ್ದೀನಿ ಪಡ್ಡು. ಮತ್ತೊಂದು ಹಂಚು ಹಾಕ್ಕೊಂಡು ಈಗ ಮತ್ತೆ ನನ್ನ ಮಗ ಬರ್ತಾನೆ, ಅವನಿಗೆ ಹಾಕ್ಕೊಟ್ರಕತ್ ಪಡ್ಡು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಪಡ್ಡು ಹಾಕ್ಕೊಂತ ಕುಂತೆ. ಬೆಳಗ್ಗೆ ದೋಸೆ ಮಾಡಿದ್ದೆ ಫ್ರೆಂಡ್ಸ್, ಅದಕ್ಕೋಸ್ಕರನೇ ಈಗ ಪಡ್ಡು ಹಾಕ್ತಾಯಿದ್ದೀನಿ. ಯಾಕಂದರೆ ಅವ್ರಿಗೆ ಮತ್ತೆ ತಿಂತಾರಿಲ್ಲ ಅಂತ ಗೊತ್ತಿಲ್ಲ, ಒಟ್ಟು ಹಾಕಿದ್ದೀನಿ. ಇವಾಗ ಹಾಕಿದ್ ನೋಡೋಣ, ಆಮೇಲೆ ಕಡೆ ಬೇಕಾದ್ರೆ ಇನ್ನೊಂದು ಹಂಚು ಆಗುತ್ತೆ. ಅದಕ್ಕೋಸ್ಕರ ಬಿಟ್ಟಿದ್ದೀನಿ, ಅದನ್ನು ಆಗಲ್ಲ ಸುಮ್ಮನೆ ತಿಂತಾರಿಲ್ಲ ಅಂತೇಳಿ. ಆಮೇಲೆ ನೋಡ್ತೀನಿ, ಅವ್ರ ಬಗ್ನ ತಿಂತೀನಿ ಅಂದರೆ ಹಾಕ್ಕೊಡ್ತೀನ, ಇಲ್ಲ ಅಂದರೆ ಇಲ್ಲ ಫ್ರೆಂಡ್ಸ್, ಹಾಕ್ಕೊಡಲ್ಲ. ಸುಮ್ಮನೆ ಕೆಟ್ಟೋಗ್ತಿ ಮಾಡಿ ಬಿಸಾಕ್ಬೇಕು, ಮತ್ತೆ ಸುಮ್ಮನೆ ತಿನ್ನಲ್ಲ ಅವರು. ಅದಕ್ಕೋಸ್ಕರನೇ ನಾನು ಇರಂಗಿರಲಿ ಅಂಥೇಳಿ 2 ಹಂಚು ಮಾಡಿಟ್ಟಿದ್ದೀನಿ. ನೋಡೋಣ ಇವಾಗ ಪಡ್ಡಿಂದ ಏನಾಗುತ್ತೆ ಅಂತೇಳಿ. ಬೆಳಗ್ಗೆ ದೋಸೆ ಚೆನ್ನಾಗಿ ಬಂದಿದ್ದು ಫ್ರೆಂಡ್ಸ್, ಮಾಡೋಕ್ಕಾಗಲಿಲ್ಲ ವೀಡಿಯೋನ. ಮತ್ತಿದು ಯಾಕಂದ್ರೆ ನನ್ನ ಮಗನಾದರೂ ತಿಂತಾನಂತ ಹೇಳ್ಬಿಟ್ಟು ಮಾಡಿಟ್ಟಿದ್ದೀನಿ. ನೋಡೋಣ, ಹೋಗ್ಬರ್ತೀನಿ ಫ್ರೆಂಡ್ಸ್. ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ.